Hi friends, welcome to our new YouTube channel. I'm Manasa Shrikant. ನಮ್ಮ ಜಶು ದುಶು ಯೂಟ್ಯೂಬ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ನಿನ್ನೆ ಮಾಡಿರ್ತಕ್ಕಂಥ ವಿಡಿಯೋ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಆ್ಯಂಡ್ ನನಗೆ ವಿಶ್ ಮಾಡಿರೋ ಎಲ್ರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನನಗೆ ಇದೇ ಥರ ಕೋಪ್ರೇಟ್ ಮಾಡ್ತಾಯಿರಿ. ಇದನ್ನು ಹೊಸದಾಗಿ ಯಾರ್ಯಾರು ನನ್ನ ಚಾನಲನ್ನು ವಾಚ್ ಮಾಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿನ್ನೆ ನೈಟೆಲ್ಲ ನನ್ನ ಮಗ ನಿದ್ದೆನೇ ಮಾಡೋಕ್ಕಿಟ್ಟಿಲ್ಲ. ಬಿಕಾಸ್ ಅದು ಒಂದೊಂದ್ಸಲ ಹಂಗೇ ಮಕ್ಳುಗಳು ಹತ್ರ ಒಂದ್ಸಲ ಗೊತ್ತಿರುತ್ತೆ. ಸೊ ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮುಗೀತು, ಏನು ಮಾಡಿದ್ರೂ ಸಮಾಧಾನ ಆಗೋಲ್ಲ. ನನ್ನ ಮಗನೂ ಅದೇ ಥರನೇ. ಬಟ್ ಬೆಳಿಗ್ಗೆ ಇವಾಗ 4 ಗಂಟೆಗೆ ಮಲ್ಕೊಂಡಿದ್ದಾನೆ. ಮಲ್ಕೊಂಡ್ಮೇಲೆ ನನಗೆ ನಿದ್ದೆ ಬಂದಿಲ್ಲ. ಸೊ ಹಾಗಾಗಿ ಇವತ್ತು ಬೇಗನೆ ಎದ್ದಿದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿನ ನೋಡ್ಕೊಳ್ಳೋಣ. ಇವತ್ತು ನಾನು ಮಾಡ್ತಾಯಿರೋ ರೆಸಿಪಿ ಬಂದು ಪಲಾವ್. ಯಾವ ಥರ ಅಂತ ನೋಡ್ಕೊಂಬರೋಣ. ನಾನು ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮ್ಯಾಟೊ, ಆಲೂಗಡ್ಡೆ ಮತ್ತು ಕ್ಯಾರೆಟ್, ಬೀನ್ಸ್. ತರಕಾರಿಗಳನ್ನ ಯಾರ್ಯಾರು ಸಿಪ್ಪೆ ತೆಗ್ದಾಕ್ತೀರ ಸಿಪ್ಪೆನ ತೆಗೆದು ಹಾಕಬೇಡಿ. ದೆನ್ ಸ್ವಲ್ಪ ಕರ್ಬೇವಿನ ಸೊಪ್ಪು, ಮಸಾಲ, ಸ್ವಲ್ಪ ಪೀನಟ್, ಚಕ್ಕೆ, ಲವಂಗ, ಚಕ್ರ ಮೊಗ್ಗು, ಪಲಾವ್ ಎಲೆ, ದೆನ್ ಜೀರಿಗೆ ಮತ್ತು ಸಾಸಿವೆ, ರುಬ್ಬಿಟ್ಕೊಂಡಿರೋಕ್ಕೆ ಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಸೇರಿಸ್ಕೊಂಡು ನೀಟಾಗಿ ರುಬ್ಕೋಬೇಕು. ಆ್ಯಂಡ್ ಸಿಪ್ಪೆ ತೆಗೆದು ಹಾಕಬಾರ್ದು ತರಕಾರಿಗಳನ್ನ, ಅದರಿಂದ ವಿಟಮಿನ್ಸ್ ಎಲ್ಲ ಅಷ್ಟಾಗಿ ಸಿಗೋದಿಲ್ಲ. ದೆನ್ ಒಂದು ಕುಕ್ಕರ್ಗೆ ಎಣ್ಣೆನ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ, ಸ್ವಲ್ಪ ಮಸಾಲೆಗಳನ್ನ ಆ್ಯಡ್ ಮಾಡ್ಕೋಬೇಕು. ಸೋಂಪು ಹಾಕ್ತಾಯಿದ್ದೀನಿ ಹಾಗೆಯೇ. ದೆನ್ ಸ್ವಲ್ಪ ತೆಗೆದಿಟ್ಕೊಂಡಿದ್ವಲ್ಲ ಅದು ಮಸಾಲೆಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದೆಲ್ಲ ಸ್ವಲ್ಪ ಸಿಡಿದ ಮೇಲೆ ಸ್ವಲ್ಪ ಕರಿಬೇವು, ಸ್ವಲ್ಪ ಸಿಡಿದ ಮೇಲೆ ಅದಕ್ಕೆ ಆನಿಯನ್ನ ಹಾಕ್ಕೋಬೇಕು. ನೆಕ್ಸ್ಟು ಆನಿಯನ್ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ನೆಕ್ಸ್ಟ್ ಟೊಮೊಟೊನ ಆ್ಯಡ್ ಮಾಡಬೇಕು. ದೆನ್ ಅದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು ಅದನ್ನು ನೀಟಾಗಿ. ಅದು ನೀಟಾಗಿ ಮಿಕ್ಸ್ ಮಾಡ್ಕೊಂಡಷ್ಟು ಹಸಿ ಸ್ಮೆಲ್ ಹೋಗುತ್ತೆ ನೀಟಾಗಿ. ಅದಾದಮೇಲೆ ಮಸಾಲೆಗಳನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಪಲಾವ್ ಪೌಡರ್ ಆ್ಯಂಡ್ ಧನಿಯಾ ಪೌಡರ್. ಸ್ವಲ್ಪ ಮಸಾಲೆಗಳನ್ನ ಜಾಸ್ತಿ ಯೂಸ್ ಮಾಡಲ್ಲ ನಾನು, ಮಕ್ಕಳಿಗೆ ಹಾಕೋದು ಸ್ವಲ್ಪ ಒಂದು ಟೀ ಸ್ಪೂನ್ ಅಷ್ಟು ಹಾಕ್ತೀನಿ ಅಷ್ಟೇ, ಜಾಸ್ತಿ ಹಾಕೋದಿಲ್ಲ. ನೀವೂ ಅಷ್ಟೇ ಅದು ಆಪ್ಷನಲ್ಲಿ ಹಾಕೋಂಗಿದ್ರೆ ಹಾಕಿ, ಬಿಡೋಂಗಿದ್ರೆ ಬಿಡಿ, ಚೆನ್ನಾಗಿರುತ್ತೆ. ಹಂಗೇನು ಮಾಡಿದ್ರೆ ಚೆನ್ನಾಗಿರುತ್ತೆ. ನಾವು ಒಗ್ಗರಣೆಗೆ ಹಾಕಿರ್ತೀವಲ್ಲ ಅದೇನೇ ಸ್ಮೆಲ್ ಕೊಡ್ತಾ ಇರುತ್ತೆ. ಇದೆಲ್ಲ ನೀಟಾಗಿ ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋ ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಅದು ಸ್ವಲ್ಪ ಡ್ರೈ ಥರ ಆಗಬೇಕು. ಅದು ಡ್ರೈ ಆದಮೇಲೆ ಸ್ವಲ್ಪ ಸಾಲ್ಟನ್ನು ಹಾಕೋತಾ ಇದ್ದೀನಿ. ಸಾಲ್ಟ್ ಹಾಕಿ ಅವಾಗೇ ಬಾಡಿಸ್ಕೊಂಡ್ರೆ ಅದು ಸ್ವಲ್ಪ ಚೆನ್ನಾಗಿ ರುಚಿ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಮಿಕ್ಸಪ್ ಆಗಿದೆ. ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ.
ಈ ಥರ ಕಾಣಿಸುತ್ತೆ ನೀರೆಲ್ಲ ಹಾಕಿದ್ಮೇಲೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೊಂದು ಸಲ. ಅದಾದಮೇಲೆ ಹೆಚ್ಚಿಟ್ಕೊಂಡಿರೋಂಥ ಕ್ಯಾರೆಟ್, ಆಲೂಗಡ್ಡೆ ಮತ್ತು ಬೀನ್ಸ್ನ ಹಾಕ್ಕೊಳ್ಳಿ. ಅದ್ರ ಮುಂಚೆನೇ ನಾನು ಶೇಂಗಾ ಬೀಜನೂ ಹಾಕಿದ್ದೀನಿ. ಅದನ್ನೆಲ್ಲ ನೀಟಾಗಿ ಅದು ತರಕಾರಿದು ಎಲ್ಲ ನೀರು ಬಿಡೋ ಥರ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಅದು ಸ್ವಲ್ಪ ಮಾಗಬೇಕು, ನೀಟಾಗಿ ಮಾಗಿದ್ರೆ ಮಾತ್ರ ಚೆನ್ನಾಗಿ ರುಚಿ ಬರೋವಂಥದ್ದು. ಅದಾದಮೇಲೆ ನಾನೊಂದು 2 ಕಪ್ ಅಕ್ಕಿನ ಸೇರಿಸ್ಕೊಂಡಿದ್ದೀನಿ. ಅಕ್ಕಿನ ಸೇರಿಸ್ಕೊಂಡು ಅಕ್ಕಿನೂ ಸಹ ಅದರಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವೆಷ್ಟು ಮಾಗಿಸಿ ಪಲಾವ್ನ ಮಾಡ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಇಲ್ಲಾಂದರೆ ತಳ ಹಿಡಿತಾ ಬರುತ್ತೆ. ಅದನ್ನು ಕೈ ಆಡಿಸ್ತಾನೆ ಇರಬೇಕು, ಸ್ವಲ್ಪ ನೀಟಾಗಿ ತಳ ಹಿಡಿದೇ ಇರೋ ಥರ. ಅದು ನೀಟಾಗಿ ಮಾಗಿದೆ. ಇವಾಗ ಅದ್ರ ಮೇಲೆ ಸ್ವಲ್ಪ ಕಸೂರಿ ಮೇಥಿನ ಹಾಕಿದ್ದೀನಿ. ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ರುಚಿನ ಕೊಡುತ್ತೆ ಕಸೂರಿ ಮೇಥಿ. ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಅರಶಿನ ಹಾಕ್ಕೊತಾ ಇದ್ದೀನಿ. ಇದೂ ಅಷ್ಟೇ ನಿಮ್ಗೆ ಕಲರ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಈ ಕಡೆ ಒಂದು ಸೈಡು ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಹಾಗೇ ಹಾಕಿದ್ರೆ ಅದು ಪಲಾವ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ನೀರನ್ನ ಕಾಯಿಸಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ಇದೇ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಅದು ಇದು ಒಂದು ಥರ ಪಲಾವ್ ಮಾಡಿದ್ರೆ ಇನ್ನು ಒಂಥರ ವೆಜ್ ಬಿರಿಯಾನಿನ ಸಪ್ರೇಟ್ ಬೇರೆ ಥರನ ಮಾಡ್ಬೋದು. ಇದು ಜಸ್ಟ್ ನಾರ್ಮಲಾಗಿ ಮಾಡ್ಕೊಳ್ಳೋ ಅಂಥ ಪಲಾವ್. ಇದು ಕ್ವಿಕ್ಕಾಗೂ ಆಗುತ್ತೆ. ಇದು ಕಾಯಿ ಹಾಕಿ ಮಾಡ್ತಾ ಇರೋವಂಥ ಪಲಾವ್ ಇದು. ಸೊ ನೀರು ಕಡಿಮೆ ಆಗಿತ್ತು ಅಂತ ನಾನು ಇನ್ನೂ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ ನೋಡಿ. ಇದಾದಮೇಲೆ ಇದ್ರ ಲಿಡ್ನ ಕ್ಲೋಸ್ ಮಾಡಿ ಜಸ್ಟನ್ನ ಎಬ್ಸೋಣ ಅಂತ ಹೋದೆ. ಅವಳಂತೂ ಎದ್ದಾಳೋದೇ ಇಲ್ಲ. ಬೆಳಿಗ್ಗೆ ಹೊತ್ತು ಎಬ್ಸಿ ಸಾಕಾಗಬೇಕು. ನಾವಂತೂ ನೋಡಿ ಹಿಂಗೆ ಮಲ್ಕೊಂಡು ಒದ್ದಾಡ್ತಾ ಇದ್ದಾಳೆ. ಮತ್ತೆ ಬ್ಲಾಂಕೆಟ್ ಹಾಕೋತಾ ಇದ್ದಾಳೆ. ಎದ್ದಾಳು ಜಶು ಅಂತ ಹೇಳಿ ಸಾಕಾಗಬೇಕು. ಆಮೇಲೆ ಎದ್ದಾಳೋದವಳು. ನೈಟೂ ಅಷ್ಟೇ ಮಲ್ಕೋ ಅಂತ ಹೇಳಿದ್ರೆ ಮಲ್ಗೋದೇ ಇಲ್ಲ ಇವಳು. ಎಲ್ಲ ಮಕ್ಕಳು ಈಗೇನೋ, ನನ್ನ ಮಗಳು ಮಾತ್ರ ಈಗೇನೋ ಗೊತ್ತಿಲ್ಲ, ಬಟ್ ಇವಳು ಮಾತ್ರ ಬೆಳಿಗ್ಗೆ ಎದ್ದಾಳೋಕ್ಕೆ ತೊಂದರೆ, ನಮಗೆ ಎಬ್ಬಿಸೋದಕ್ಕೆ ತೊಂದರೆ. ಬಿಟ್ಟರೆ ಇನ್ನು ಸ್ಕೂಲ್ಗೆ ಹೋಗೋದಕ್ಕೆ ಅದಕ್ಕೆಲ್ಲ ಆಟ ಮಾಡೋದೆಲ್ಲ ಇಲ್ಲ, ಆರಾಮಾಗಿ ಹೋಗ್ತಾಳೆ ರೆಡಿ ಮಾಡಿದ್ರೆ. ಬಟ್ ಎಬ್ಬಿಸುವಾಗ ಸ್ವಲ್ಪ ಕಷ್ಟ. ಮತ್ತೆ ತಿರ್ಕೊಂಡು ಮಲ್ಕೊತಾ ಇದ್ದಾಳೆ ನಾನು ಎಬ್ಸಿದಂಗೆ. ನೋಡಿ ಈಗ ಮುಖ ಮುಚ್ಕೊತಾ ಇದ್ದಾಳೆ.
ನಾನು ಎದ್ದಾಳಲ್ಲ ಮಮ್ಮಿ ಅಂತ ಹೇಳ್ತಾ ಇದ್ದಲ್ಲ ನನಗೆ, ನಾನು ಮಲ್ಕೋಬೇಕಿನ್ನ ಅಂತ. ಬಟ್ ನಾನು ಟೈಮ್ ಆಗಿದೆ ಎದ್ದೇಳು, ಟೈಮ್ ಆಗಿದೆ ಎದ್ದೇಳು ಅಂತ ನಾನು ಎಬ್ಬಿಸ್ತಾ ಇದ್ದೀನಿ ಅವಳಿಗೆ. ನೋಡಿ ನೋಡಿ ಹೇಗೆ ಕವರ್ ಮಾಡ್ಕೊತಾ ಇದ್ದಾಳೆ ಮತ್ತೆ. ಮಾರ್ನಿಂಗ್ ಎದ್ದೇಳುವಾಗ ಬೈಬಾರ್ದು ಮಕ್ಕಳಿಗೆ, ಆರಾಮಾಗಿ ಸಾಫ್ಟಾಗಿ ಎಬ್ಬಿಸ್ಬೇಕು ಅಂತ ಅಂದ್ಕೊಂಡಿರ್ತೀವಿ. ಬಟ್ ಅವ್ರು ಕೇಳೋದಿಲ್ಲ ಮಾತನ್ನ, ಅವಾಗ ಸ್ವಲ್ಪ ರೇಗಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಸ್ವಲ್ಪ ಕಸಿ ಬಿಸಿ ಅಂತ ಬೈದು ಬೆಡ್ಶೀಟ್ ಎಲ್ಲ ತೆಗೆದ್ಮೇಲೆ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾಳೆ ಎದ್ದಾಳೋದಕ್ಕೆ. ನೋಡಿ ಬೈತಾ ಇದ್ದಾಳೆ ಅದರಲ್ಲೂ. ನನಗೆ ಎದ್ದಳಕ್ಕೆ ಆಗ್ತಾಯಿಲ್ಲ ಮಮ್ಮಿ, ಬಿಟ್ಬಿಡು ಮಮ್ಮಿ ನನ್ನ ಅಂತ. ಸೊ ನಾನು ತರಕಾರಿ ಸಿಪ್ಪೆನ ಏನಕ್ಕೆ ತೆಗಿಬಾರ್ದು ಅಂತ ಹೇಳಿದ್ರೆ, ಕೆಲವೊಂದಲ್ಲಿ ಸಿಪ್ಪೆಲೇ ವಿಟಮಿನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಸಿಪ್ಪೆನ ತೆಗಿಬೇಡಿ ಅಂತ ನಿಮ್ಗೆ ಹೇಳಿದ್ದು. ನೋಡಿ ಬ್ರಷ್ ಮಾಡಿಸ್ಕೊಳ್ಳೋಕ್ಕೂ ಒಂದಲ್ಲ ಒಂದು ಏನಾದರೂ ತರಲೆ ಬ್ರಷ್ ಮಾಡ್ಕೊತಾಳೆ. ಆ ಬಾತ್ರೂಮಿಗೆ ಕಳ್ಸೋವರೆಗೂ ಹಿಂಸೆ ನಮ್ಮ ಜಶುನ ಮಾತ್ರ. ಕೂತ್ಕೊಂಡಿರೋ ಸ್ಟೈಲ್ ನೋಡಿ, ಇವಾಗ ಕೊಡ್ತಾಳೆ ನೋಡಿ ಅದು ಲುಕ್ ಹೆಂಗೆ ಕೊಡ್ತಾಳೆ ನೋಡಿ ನೋಡಿ ನೋಡಿ. ಇನ್ನು ಸ್ಲೀಪಿ ಮೂಡ್ ಥರ ಆ್ಯಕ್ಟಿಂಗ್, ಅದು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾಳೆ ನೋಡಿ ಎಷ್ಟು ನೀಟಾಗಿ. ಇವಾಗ ಎತ್ತಲ್ಲ ನೋಡಿ ಕತ್ತ ನೀಟಾಗಿ. ಸೊ ಬೇಗ ಬ್ರಷ್ ಮಾಡಿಕೊಂಡು ಬಾರಮ್ಮ ಅಂತ ಹೇಳ್ಬಿಟ್ಟು ನಾನು ಅವಳಿಗೆ ನೋಡಿ 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 ಹೆಂಗೆ ಹಾಡ್ತಾಳೆ ನೋಡಿ. ಅಷ್ಟೊಕ್ಕೆ ಪಲಾವ್ದು ಕುಕ್ಕರ್ ಕೂಗ್ಬಿಟ್ಟು, ಸೊ ಅಷ್ಟರಲ್ಲಿ ನೋಡಿ ಈ ಥರ ಆಗಿತ್ತು. ಜಸ್ಮಿತಾ ತಿಂದು ಟೇಸ್ಟ್ ಹೇಳ್ತಾಳೆ. ಹೇಗಿದೆ ಜಸ್ಮಿತಾ? ದುಷ್ಯಂತ್ ಹೇಗಿದೆ? ಪಲಾವ್ ಹೇಗಿದೆ? ಚೆನ್ನಾಗಿದೆಯಾ ಮಗನೇ? ಪಲಾವ್ ಚೆನ್ನಾಗಿತ್ತಾ ಚಿನ್ನು? ಚೆನ್ನಾಗಿತ್ತಾ? ಸೂಪರಾ? ಇವತ್ತು ನಾವು ನಮ್ಮ ಚಾನಲ್ ನಾನು ಓದ್ಕೊಂತೀನಿ. ಮೊನ್ನೆ ಊಟ ಕೊಡ್ತಿದ್ದಾರೆ, ಸಕ್ಕತ್ತಾಗಿದೆ. ಬಾಯ್ ಬಾಯ್, ಇನ್ನೊಂದ್ಸತಿ ಕಟ್ ಮಾಡೋಣ ಬಾಯ್. ದುಷ್ಯಂತ್ ನಿಂದು ಯಾವ್ದು ರೆಸಿಪಿ? ದುಷ್ಯಂತ್ ಹಾಕಿ, ನೀನು ತಿಂತಿ? ನೀನು ತಿನ್ಬೇಕಾ? ಹಾಂ ತಿನ್ನು. ನೀನು ತಿನ್ಬೇಕಾ? ಇದು ಇವತ್ತಿನ ಲಂಚ್ ಬಾಕ್ಸ್ಗೆ ಅವಳದು. ಸೊ ರೆಡಿ ಆಗಿದ್ದಾಳೆ, ಅವಳೇನು ಮಾತಾಡ್ತಾ ಇದ್ದಾಳೆ ನೋಡಿ. ಇದು ಆ್ಯಕ್ಚುಲಿ ಹಳೇದೇ ಯೂನಿಫಾರ್ಮು. ಸೊ ಹೊಸದಿನ ಎಕ್ಸ್ಚೇಂಜಿಗೆ ಕೊಟ್ಟಿದ್ದೀನಿ, ಬಂದಿರಲಿಲ್ಲ. ಇವನು ನೋಡಿ, ಇವನು ತರಲೆ ತಿಮ್ಮ ವಾಟರ್ ಬಾಟಲ್ ಎಲ್ಲ ಸೊ ಅವಳು ಹೋಗೋವರೆಗೂ ಅವಳಿಗೆ ಟಾರ್ಚರ್ ಮಾಡಿ ಕಳಿಸ್ತಾನೆ ನಮ್ಮ ದುಷ್ಯಂತ. ಆದ್ರೂ ಈ ಸಿಬ್ಲಿಂಗ್ ಚೆನ್ನಾಗಿರುತ್ತೆ. ಕೆಲವೊಮ್ಮೆ ಕೋಪ ಬರೆಸ್ತಾರೆ ಇಬ್ರು. ಸೊ ಇವಾಗ ಹಾಲು ಕೊಡ್ತೀನಿ ನಾನು ತಿಂಡಿ ಆದಮೇಲೆ. ದುಷ್ಯಂತ್ ನೋ ನಿನ್ಗೂ ಕೊಡ್ತೀನಿ, ಬಾ ನಿನಗೂ ಕೊಡ್ತೀನಿ. ಓ ಇಲ್ಲ ಮಗನೇ, ನಿನ್ಗೂ ಕೊಡ್ತೀನಿ. ಹಾಲು ಬೇಕಾ? ಹಾಲು ಕುಡಿತೀರಾ ನೀವು? ಕುಡಿ ಜಸ್ಮಿತಾ. ನಾನು ಟಿಫನ್ ಆದಮೇಲೆ ಹಾಲು ಕೊಡ್ತೀನಿ ಅವಳಿಗೆ ಕುಡಿಯೋದಕ್ಕೆ. ಎಲ್ಲ ಖಾಲಿ ಮಾಡ್ಕೊಂಡ್ಬರ್ಬೇಕು.
ಬಾಯ್ ಜಸ್ಸು, ಬಾಯ್ ಬಾಯ್. ಅವಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ನೆಲ ಎಲ್ಲ ಒರೆಸ್ಕೊಂಡು ಸೊ ಮನೇನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಟಿಫನ್ ಮಾಡ್ಕೊಂಡ್ವಿ ನಾವು. ಅವಳನ್ನ ಕಳಿಸ್ಬಿಟ್ಟು ಟಿಫನ್ ಮಾಡಿಕೊಂಡು ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ. ಸೊ ಆಚೆ ಕಡೆ ರಂಗೋಲಿ ಹಾಕೋಕ್ಕಾಗಲಿಲ್ಲ, ತುಂಬಾ ಗಾಳಿ ಬರ್ತಾಯಿತ್ತು. ಸೊ ಹಾಗಾಗಿ ಆಚೆ ಕಡೆ ಮಾತ್ರನೇ ಹಾಕಿದೆ, ಬಾಗಿಲಿಗೆ ಹಾಕಲಿಲ್ಲ. ನನ್ನ ಮಕ್ಕಳು ಬಿಡೋದು ಇಲ್ಲ ಬಾಗಿಲಿಗೆ ಹಾಕಿದ್ರೆ. ನೆಕ್ಸ್ಟ್ ನನಗೆ ಟಿಫನ್ ಆಗಿತ್ತು, ಹಾಲನ್ನ ಕೊಡ್ತಾಯಿದ್ದೀನಿ. ಅವನು ಅಲ್ಲಿ ಕುಕ್ಕೀಸ್ನ ನೋಡಿಬಿಟ್ಟು ಅದನ್ನು ಕೇಳ್ತಾ ಇದ್ದಾನೆ ಕೈ ತೋರಿಸಿ. ಬಟ್ ನಾನು ಹಾಲು ಕುಡಿ ಆಮೇಲೆ ಕೊಡ್ತೀನಿ ಅಂತ ಅವ್ನಿಗೆ ಹೇಳ್ತಾ ಇದ್ದೀನಿ. ಬಟ್ ಅವ್ನು ಕೇಳ್ತಾನೇ ಇಲ್ಲ, ಬೇಕಂತ ಹಠ ಮಾಡ್ತಾ ಇದ್ದಾನೆ. ಆದ್ರೂ ಹಾಲು ಕುಡಿದ್ಮೇಲೆ ಕೊಡ್ತೀನಿ ಅಂತ ಹೇಳಿದೆ ನಾನು ಅವನಿಗೆ. ಎಲ್ಲ ಮುಗಿಸ್ಕೊಂಡು ಜಸ್ಟನ್ನ ಸ್ಕೂಲಿಗೆ ಕರ್ಕೊಂಬರಕ್ಕೆ ಹೋದರೆ ಅಲ್ಲಿನ ಗೇಟ್ ಓಪನ್ನೇ ಮಾಡಿರಲಿಲ್ಲ. ಸೊ ಆಮೇಲೆ ಅಲ್ಲಿ ಟೈಮಿಂಗ್ಸ್ ಅದೇ ಟೈಮಿಂಗ್ಸ್, ಕರೆಕ್ಟ್ ಟೈಮಿಂಗ್ಸ್ಗೆ ಓಪನ್ ಮಾಡ್ತಾರೆ. ಸ್ವಲ್ಪ ಫೀಸ್ ಕಟ್ಟೋದಿತ್ತು ಅಂತ ಹೇಳಿಬಿಟ್ಟು ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಒಳಗಡೆ. ಸೊ ಇದೇನೇ ಜಸ್ಮಿತಾ ಅವ್ರ ಸ್ಕೂಲು. ನೋಡಿ ಅವಳು ಖುಷಿ ನೋಡಿ ಹೇಗೆ ಆಡ್ತಾ ಇದ್ದಾಳೆ ಅಂತ. ಇವನು ನಮ್ಮ ಮಗ ಅಂತೂ ನಿಲ್ಲೋದೇ ಇಲ್ಲ ಎಲ್ಲೋದ್ರೂ. ಅಲ್ಲಿ ನೋಡಿ ಹೆಂಗೆ ಆಡ್ತಾ ಇದ್ದಾರೆ ಇಬ್ಬರೂ ಸೇರಿಕೊಂಡು. ಸೊ ಈ ಥರ ಅಲ್ಲಿನೂ ಎಂಜಾಯ್ ಮಾಡ್ತಾಯಿದ್ರು ಇಬ್ಬರೂ ಆಟ ಆಡಿಕೊಂಡು. ಇಬ್ಬರೂ ಸ್ಪೋರ್ಟಿವ್ ಆಗಿರ್ತಾರೆ ಆಚೆ ಹೋದಾಗೂ ಮತ್ತು ಮನೇಲೂ. ತುಂಬ ಖುಷಿ ಆಗುತ್ತೆ ನನಗೆ. ಈ ಥರ ಇದ್ದರೆ ಚಂದ. ಬಟ್ ಅವಾಗವಾಗ ಹೊಡೆದಾಡ್ತಾರಲ್ಲ ಅವಾಗ. ಕ್ಲಾಸ್ ಇವತ್ತು ಜಸ್ಮಿತಾ ಕಲರಿಂಗ್ ಎಲ್ಲ ಹೆಂಗೆ ಮಾಡಿದೆ ಇವತ್ತು? ನೋಡಿ ಅವಳು ಇಂಟ್ರೆಸ್ಟ್ ಇತ್ತು, ಕೇಳ್ತಾ ಇದ್ದೀನಿ ನಾನು. ಅಲ್ಲಿ ಆಟ ಆಡ್ಕೊಂತೆ ಕಲರಿಂಗ್ ಎಲ್ಲ ಹೆಂಗೆ ಮಾಡಿದೆ? ಸಾಕು ಕಂದ, ಟೈಮ್ ಆಗಿದೆ ಹೋಗೋಣ. ಇವತ್ತು ಆಟ ಆಡಕ್ಕೆ ಬಿಟ್ಟಿರ್ಲಿಲ್ವಾ? ಯಾಕೆ? ಹಾಂ, ತುಂಬ ಚಳಿಗಾಳಿ ಅಲ್ಲ ಅದಕ್ಕೆ. ಸೊ ಇವಳನ್ನ ಮನೆಗೆ ಕರ್ಕೊಂಡು ಬಂದ್ವಿ. ಆಮೇಲೆ ಮಧ್ಯಾಹ್ನಕ್ಕೆ ಅಂತ ಸ್ವಲ್ಪ ಸಾಂಬಾರನ್ನ ಮಾಡಿಕೊಂಡೆ. ಇವತ್ತಿನ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಸಾಂಬಾರು ರೆಸಿಪಿ ಬೇಕು ಅಂದರೆ ಕಮೆಂಟ್